Hi guys, welcome back to my channel, Rohit Organization. This is Lana. ಸೊ ಗೈಸ್ ಇವತ್ತು ಏನಂದ್ರೆ ವಿಡಿಯೋ ನಾವು ಇವಾಗ ಪ್ಯಾಕೇಜಿಂಗ್ ಮಾಡ್ಕೊಂಡು ನಮ್ಮ ವಿಲೇಜಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅದೇ ಈ ವಿಡಿಯೋ ನಂದು ಪ್ರೀವಿಯಸ್ ಒಂದು ವಿಡಿಯೋ ಬಿಟ್ಟಿದ್ದೆ ಸೆಲೆಬ್ರೇಟಿಂಗ್ ಮೈ ಫ್ರೆಂಡ್ಸ್ ಬರ್ಡೇ ಅಂತ. ಎಲ್ಲರೂ ಡೂ ವಾಚ್ ದಟ್ ವಿಡಿಯೋ, ಐಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಗೈಸ್ ಇದೇ ಒಂದು 7 kg ಇರೋ ಇದು ಬ್ಯಾಗು. ಸೊ ಈ 7 kg ಬ್ಯಾಗಲ್ಲಿ ನಾವು ಫಿಲ್ ಮಾಡ್ಕೊಂಡು ಹೋಗೋದು ಸ್ಟಫ್ನ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಸೊ ಇದೊಂದು ಕ್ಯಾಪ್ ಬೇರೆ ಸಿಕ್ತು. ಲೈಕ್ ಇದೊಂದು ಸಿಕ್ಕಿಲ್ಲ, ಹಂಗಾದ್ರೆ ತಗೊಂಡ್ವಿ, ಚೆನ್ನಾಗಿರೋ ಕ್ಯಾಪ್ ಅಂತ. ಸೊ ಕ್ಯಾಪ್ ಕ್ಯಾಪ್ ಸೂಟ್ಸ್ ಮೀ ಗೈಸ್. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಸೆಟ್ ಆಫ್ ಟೀ ಶರ್ಟ್ಸ್, ಒಂದು ಸೆಟ್ ಆಫ್ ಪ್ಯಾಂಟ್ಸ್ ಎಲ್ಲ ತೊಗೊಂಡಿದ್ವಿ. ಅದು ಸ್ವಲ್ಪ ಶಿಲ್ ಔಟ್ ಮಾಡೋಕ್ಕೆ. ಅದಕ್ಕೆ ಇವಾಗ ಅದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಹೋಗುವ. ಮತ್ತೆ ನೆಕ್ಸ್ಟ್ ನನ್ನ ಕಮೆಂಟ್ಸಲ್ಲಿ ಮತ್ತೆ ನಮ್ಮ ಅಮ್ಮನೇ ಅಂದಿದ್ರು, ಲೈಕ್ ಗ್ರೂಮಿಂಗ್ ಏನು ಹಿಂಗಿದೆ ಚೆನ್ನಾಗಿಲ್ಲ, ವಿಲೇಜಿಗೆ ಬರೋಕ್ಕೆ ಮುಂಚೆ ಇಲ್ಲ ಕ್ಲಿಯರ್ ಮಾಡ್ಕೊಂಬ ಅಂತ. ಯಾವ ವಿಲೇಜ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆ ವಿಲೇಜ್ ದೊಡ್ಡ ಸ್ಟೋರಿ, ಆ ಸ್ಟೋರಿ ನಿಮ್ಗೆ ಹೇಳ್ತೀನಿ ಆಮೇಲೆ. ಸೊ ಈ ಬ್ಯಾಗಲ್ಲಿ ಎಲ್ಲ ಒಂದೊಂದೇ ಫಿಲ್ ಮಾಡಿಕೊಂಡು ಇದೇ ಸೆಕೆಂಡ್ ವಾಪಸ್ ಬರ್ತೀನಿ. ಅದಕ್ಕಿಂತ ಮುಂಚೆ ಗೈಸ್ ಇನ್ನೊಂದು ಮಾತು ಹೇಳ್ಬೇಕು. ಸೊ ಫಿಲ್ ಮಾಡ್ಕೊಂಡು ಹೇಳ್ತೀನಿ. ಸೊ ಎಷ್ಟೊಂದು ಜನ ಅವ್ರಿಗೆ ಎಲ್ಲ ವಿಲೇಜಸ್ ಐತೆ ಅಂತ ನನ್ನ ಸ್ಕೂಲ್ ಟೈಮಲ್ಲೆಲ್ಲ ಲೈಕ್ ನಮ್ಗೆ ಹೇಳ್ತಾ ಇದ್ರು, ನನಗೆ ವಿಲೇಜ್ ಐತೆ, ನನಗೆ ಅದೈತೆ ಇದೈತೆ ಅಂತ. ಸೊ ಇವತ್ತರೆಗೂ ನಮ್ಗೆ ಆ ವಿಲೇಜ್ ಅಂತ ಇದ್ದಿಲ್ಲ. ಇನ್ಮೇಲೆ ಕ್ರಿಯೇಟ್ ಆಗಿರೋ ವಿಲೇಜ್ ಇದು ನನಗೆ. ಲೈಕ್ ನಮ್ಮ ಹೋಮ್ ಟೌನ್ ತರ, ಲೈಕ್ ನಮ್ಮ ಡ್ಯಾಡಲ್ಲಿ ಸೆಟ್ಲ್ ಆಗಿದಾರಂತ ನಮ್ಮ ಹೋಮ್ ಟೌನ್ ತರ ಇದು. ಸೊ ಆ ವಿಲೇಜ್ ಏನಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಈಗ ಎಷ್ಟೊಂದು ಕೆಲಸ ಇದೆ ಗೈಸ್, ಎಷ್ಟು ಪ್ಯಾಕೇಜಿಂಗ್ ಬಿದ್ದೈತೆ ಗೊತ್ತಾ, ಎಷ್ಟೊಂದು ಪ್ಯಾಕೇಜಿಂಗ್ ಬಿದ್ದೈತೆ. ಎಲ್ಲ ಪ್ಯಾಕೇಜಿಂಗ್ ತಗೊಂಡು ಮತ್ತೆ ಲೋಡ್ ಮಾಡಿ, ಲೈಕ್ ಇದ್ರಲ್ಲಿ ಬರೀ ಕೆಪಾಸಿಟಿ 7 kg ಅಂತ ಹೇಳಿದಾರೆ. ಈಗ 7 kg ಮೇಲೆ ಎಷ್ಟೊಂದು ಕೆಲಸ ಇತ್ತು. ಅದಾದ್ಮೇಲೆ ಸ್ವಲ್ಪ ಗ್ರೂಮಿಂಗು ಹಿಂಗಂದ್ರೆ ಇವಾಗ ಹಿಂಗೆ. ಸೊ ಗೈಸ್ ಸ್ವಾಪ್ ಆದ್ಮೇಲೆ ಇದೇ ನಾನು ಔಟ್ಫಿಟ್ಟು. ಸೊ ಎಲ್ಲ ನೋಡ್ಕೊಬೋದು. ಸ್ವಲ್ಪ ಗ್ರೂಮಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡಿ ಅದೆಲ್ಲ ಹೊಸದು. ಓಕೆ ನೋಡಿ, ಇದೇ ನನ್ನ ಔಟ್ಫಿಟ್ಟು. ಸೊ ಆ್ಯಕ್ಚುಲಿ ಸೇಮ್ ಲೈಕ್ ನಾನು ಪ್ರೀವಿಯಸ್ಸಲ್ಲಿ ಆ್ಯಕ್ಚುಲಿ ಒಂದು ವೀಡಿಯೋ ಶೂಟ್ ಮಾಡಿದೆ, ಆ ವೀಡಿಯೋ ನೆಕ್ಸ್ಟ್ ಪ್ಲೇ ಆಗುತ್ತೆ. ಸೊ ಅದೇ ಔಟ್ಫಿಟ್ ತೋರ್ಸೋಕ್ಕೆ ಬರ್ತಾ ಇರೋದು. ಓಕೆ, ನೆಕ್ಸ್ಟ್ ನನ್ನ ಫೋಟೋಸ್ ಎಲ್ಲ ನಾನು ಫುಲ್ ಕಂಪ್ಲೀಟ್ ಔಟ್ಫಿಟ್ ಫೋಟೋಸ್ ನಿಮಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಆಮೇಲೆ ನಾನು ರೇಟ್ ಮಾಡಿ ನನಗೆ ಲೈಕ್ ನನ್ನ ಔಟ್ಫಿಟ್ ಹೆಂಗೈತೆ ಅಂತ ರೇಟ್ ಮಾಡಿ ಎಲ್ಲರೂ ಕಮೆಂಟಲ್ಲಿ. ಹೊಡೆದಿದ ತಕ್ಷಣ ಗ್ರೂಮ್ ಆಗ್ಬಿಟ್ಟು ಆಚೆ ಬರೋ ಥರ ಒಂದು ವ್ಲಾಗ್, ಇದು ಒಂದು ರೀಲ್ ಮಾಡಬೇಕು. ಅದ್ರ ಜೊತೆ ಇದೇ ವ್ಲಾಗಲ್ಲಿ ಮಾಡ್ಬಿಟ್ಟು ಅದ್ರ ರೀಲ್ ಥರ ಕನ್ವರ್ಟ್ ಮಾಡ್ತಾರೆ. ಸೊ ನೋಡಿ, ಅದಾದ್ಮೇಲೆ ಇದೊಂದು ಪೇರ್ ಆಫ್ ಶೂಸ್ ತಗೊಂಡೆ. ಅದೇ ನಿಮ್ಗೆ ಓದ್ ವಿಡಿಯೋ ಕಾಣಿಸಿರುತ್ತಲ್ಲ, ಇದೇ ಇನ್ನೊಂದು ಶೂ, ಅದು ತೋರಿಸಿರ್ಲಿಲ್ಲ, ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇದೆಲ್ಲ ಒಂದು ಸೆಟ್ ಆಫ್ ಪೇರ್ಸ್ ಐತೆ ಡ್ರೆಸ್ಸಸ್ಸು, ಅದೆಲ್ಲ ತಗೊಂಡು. ಸೊ ಈ ವಿಡಿಯೋ ಬಂದ್ಬಿಟ್ಟು ಪ್ಯಾಕೇಜಿಂಗ್ ವಿತ್ ರೋಹಿತ್ ಜಿ ಟು ಟ್ರಾವೆಲ್ ಟು ದ ವಿಲೇಜ್. ಜಾಲಿಯಾಗಿರುತ್ತೆ ಗೈಸ್. ಈ ಒಂದು ವಿಡಿಯೋ ನೀವು ಫಾಲೋ ಮಾಡ್ಕೊಂಡು ನೋಡಿದ್ರೆ ಇದೊಂದು ಸೀರೀಸ್ ತರ ಬಿಡ್ತಾ ಇರೋದು. ಅರೌಂಡ್ ಒಂದು 15 to 20 ವಿಡಿಯೋಸ್ ಬರುತ್ತೆ ಈ ಸೀರೀಸ್ ಅಲ್ಲಿ. ಎಲ್ಲ ಸೀರೀಸ್ ವಾಚ್ ಮಾಡಿದ್ರೆ ನಿಮ್ಗೆ ಡಿಫ್ರೆಂಟ್ ಪ್ಲೇಸಸ್ ಟ್ರಾವೆಲ್ ಮಾಡೋ ಫೀಲ್ ಬರುತ್ತೆ. ಫೀಲ್ ಜೊತೆ ಇವಾಗಲೂ ಟ್ರಾವೆಲ್ ಮಾಡ್ತೀರಾ, ಬಿಕಾಸ್ ವಿಲ್ ಬಿ ವಾಚಿಂಗ್ ರೋಹಿತ್ ಆರ್ಗನೈಸೇಷನ್. ಅದೇ ಎಷ್ಟು ಜನ ಇರ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ಲರೂ ಟ್ರಾವೆಲ್ ಮಾಡಿ ನನ್ನ ಜೊತೆ. ಸೊ ಒಂದೇ ಒಂದು ಟೈಮ್ ನಾನು ವೇಟ್ ಮಾಡ್ಕೊತೀನಿ. ವೇಟ್ ಮಾಡ್ಕೊಂಡು ಬ್ಯಾಗ್ ಹಾಕೋಣ. ಇಲ್ಲೊಂದು ವೇಯಿಂಗ್ ಮಿಷಿನ್ ಇಕ್ಕಿದ್ದೀನಿ ಗೈಸ್. ಸೊ ಈಸಿಯಾಗಿ ವೇ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು ಹೋಗ್ತಾ ಇರೋದೆ. 7 kg ಲಿಮಿಟ್ ತಾನೇ ಇದರಲ್ಲಿ ಇರೋದು. ಸೊ 7 kg ಆಗೋ ಅಷ್ಟೇ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಬೇಕಂದ್ರೆ ಇನ್ನೊಂದು ದೊಡ್ಡ ಸೂಟ್ ಕೇಸಲ್ಲಿ ಬೇರೆ ತಗೋಣ ಅಂತ ಪ್ಲಾನು. ನೋಡಿ, ಅದು ಟೋಟಲ್ ಕಂಪ್ಲೀಟ್ ಆಗಿ 6 kg ಬಂದೈತೆ. ಸೊ ಫಿಲ್ ಮಾಡಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಡಂಪ್ ಮಾಡಿದ್ದೀನಿ ಇದರಲ್ಲಿ. ಒಂದು ಸ್ವಲ್ಪ ಇನ್ನೊಂದೆರಡು ಬ್ಯಾಗ್ ತೊಗೊಬೇಕಾಗುತ್ತೆ. ಸೊ ಹಿಂಗೆ ಹೋಗೋದು ಆಫ್ ಟು ವಿಲೇಜ್. ಸೊ ಈ ವಿಡಿಯೋ ನಾನು ಆ್ಯಕ್ಚುಲಿ ವಿಲೇಜ್ ಟ್ರಾವೆಲ್ ಮಾಡೋ ಟೈಮ್ ಬರ್ತಾ ಇರುತ್ತೆ ಅನಿಸುತ್ತೆ. ಯಾಕೆ ಗೊತ್ತಾ, ಅಲ್ಲಿ ಒಂದು ಶೂಟ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟು ಇನ್ನೇನು ತಿಳಿಸ್ಬೇಕು ಅಂದ್ಕೊಂಡೆ ಅಂದರೆ, ಇದೊಂದು ಪ್ಯಾಕೇಜ್, ಇನ್ನೊಂದು ಪ್ಯಾಕೇಜ್ ಇದೆ. ಅದಾದಮೇಲೆ ನನ್ನ ಗ್ರೂಮಿಂಗ್ ಸ್ಟೈಲ್ ಲಾಸ್ಟ್ ಒಂದು ಗ್ರೂಮಿಂಗ್ ಒಂದು ಸ್ವಾಪ್ ಹೋಗಿರುತ್ತೆ. ಸೊ ಆದರೆ ಗೈಸ್ ನನಗೆ ಇಲ್ಲಿ ಸಪೋರ್ಟ್ ಮಾಡಿ ಗೈಸ್, ನಿಮಗೆ ಬೆನಿಫಿಟ್ ಇರುತ್ತೆ. ನನಗೆ ಸಪೋರ್ಟ್ ಮಾಡಿ, ಎಷ್ಟು ಜನ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ, ನನ್ನ ಜೊತೆ ಟ್ರಾವೆಲ್ ಮಾಡಿ, ಟ್ರಾವೆಲ್ ವೈಬ್ಸ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಗ್ರೂಮಿಂಗ್ ಮಾಡಬೇಕು. ಸ್ವಲ್ಪ ಕೂದಲೆಲ್ಲ ಒಂದು ಥರ ಆಗ್ಬಿಟ್ಟಿದೆ, ಗೇಟ್ ಸ್ಟೈಲು ಚೆನ್ನಾಗಿಲ್ಲ.
ಆಮೇಲೆ ಮಸಾಲ ಥರ ಅಂತಾರೆ. ಇಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಸೊ ಈ ಬ್ಯಾಗ್ 6 kg ಆಗೈತೆ. ಇನ್ನೊಂದು 1 kg ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ಕೈಯಲ್ಲಿ ತೊಗೊಂಡೋಗೋದು. ಇನ್ನೊಂದು ದೊಡ್ಡ ಸೂಟ್ ಕೇಸ್ ಬರುತ್ತೆ. ಸೂಟ್ ಕೇಸ್ ಪ್ಯಾಕಿಂಗ್ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸೂಟ್ ಕೇಸೇ ಇನ್ನೂ ಬಂದಿಲ್ಲ. ಓಕೆ ಗೈಸ್, ಇನ್ಮೇಲೆ ಏನು ಮಾಡೋದು? ಸೊ ಇದೆ ನಮ್ಮ ಮೈಕಲ್ಲೇ ಇವಾಗ ಶೂಟ್ ಆಗ್ತಾ ಇರೋದು. ನೋಡೋಣ, 2 ಮೈಕ್ ಬೇಡ, ಆಮೇಲೆ ಸುಮ್ಮನೆ ಕನೆಕ್ಟ್ ಆಗಿಬಿಟ್ರೆ ಕಷ್ಟ. ಆಮೇಲೆ ಸೊ ಅಲ್ಲಿ ಏರ್ಪೋರ್ಟಲ್ಲಿ ತಿನ್ನೋಕ್ಕೆ ನಮಗೆ ಸ್ನ್ಯಾಕ್ಸ್ ತೋರಿಸ್ತೀನಿ ನೋಡಿ. ಏರ್ಪೋರ್ಟಲ್ಲಿ ನಮಗೆ ಸ್ವಲ್ಪ ಕಟ್ ಮಾಡಬೇಕಣ್ಣ. ಸೊ ಅಲ್ಲಿ ನಮಗೆ ನಾವು ಎಲ್ಲಿರ್ತೀವೋ ಇಲ್ಲ ನಾವು ಎಲ್ಲಿ ಟ್ರಾವೆಲ್ ಮಾಡ್ತೀವೋ ಆ ಟ್ರಾವೆಲಿಂಗ್ ಟೈಮಲ್ಲಿ ನಮಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕೆ. ಸೊ ಟ್ರಾವೆಲ್ ವಿತ್ ರೋಹಿತ್ ಹಿಂಗೆ ಟ್ರಾವೆಲ್ ವಿತ್ ರೋಹಿತ್ ತಮ್ಮನೇಲ್ಗೆ ಟ್ರಾವೆಲ್ ವಿತ್ ರೋಹಿತ್. ಓಕೆ ಫೈನ್, ಇದೆಲ್ಲ ಆಯಿತು. ನೆಕ್ಸ್ಟು ಇನ್ನೇನು ತೋರಿಸ್ಬೇಕು ನಿಮಗೆ? ಎಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟು. ನಮ್ಮ ಶೂಸ್ ತೋರಿಸಿದ್ದೆಲ್ಲ ಅದೇ ನಮ್ಮ ಶೂ ಹಾಕೋದು. ಸೊ ನಾನು ಲಾಸ್ಟ್ ಫೈನಲ್ ಲುಕ್ ತೋರಿಸ್ತೀನಿ ಒಂದು ಸ್ವಲ್ಪ ಗ್ರೂಮಿಂಗ್ ಜೊತೆ. ಓಕೆ, ಆ ಲುಕ್ ಬರುತ್ತೆ ಇವಾಗ, ಹೆಂಗೋ ಬರುತ್ತೆ, ಬಂದಮೇಲೆ ಹೋಗಿರುತ್ತೆ. ಸೊ ಹಂಗೆ ಕಂಟಿನ್ಯೂ ಮಾಡೋಣ ಗೈಸ್. ಎಲ್ಲರೂ ನನಗೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಟಚ್ಚಲ್ಲಿರಿ. ಲೈಕ್ ನನ್ನದು ಬೆಲ್ ಐಕಾನು ಗಂಟೆ ಹೊಡೆದ್ಬಿಟ್ರೆ ನಿಮಗೆಲ್ಲ ವೀಡಿಯೋಸ್ ಅಪ್ಡೇಟ್ ಬರ್ತಾ ಇರುತ್ತೆ. ನಾನು ಹೆಂಗೆ ಟ್ರಾವೆಲ್ ಹಾಕ್ಕೊಂಡು ಹೋಗ್ತೀನೋ ಹಂಗೆ ನಿಮ್ಗೆ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಗೈಸ್. ನೀವೆಲ್ಲೂ ನೋಡಿರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ನಮ್ಮ ವಿಲೇಜ್ನೆಲ್ಲ ನೋಡಿರಲ್ಲ, ಸ್ವಲ್ಪ ಜನ ನೋಡಿರ್ಬೋದು. ಸೊ ನಮ್ಮ ವಿಲೇಜ್ ಟ್ರಾವೆಲ್ನ ನೀವು ನೋಡಬೇಕಂದ್ರೆ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.